ಮಜ ಭಾರತ. ಏಯ್ ಯಾವನವನು ಸ್ಟ್ರೈಕ್ ದಿನ ಒಳ್ಳೆ ಟೊಮೊಟೊ ಹಣ್ಣು ಮೂಟೆ ಎಸ್ತಂಗೆ ಎಸ್ತವನ ಯಾವನಲ್ಲಿ? ಏನೋ ಹುಸ್ ಅಂತ ಬುಸ್ ಕೊಡ್ತಾ ಇದೀಯಾ? ಸೌಂಡ್ ಮಾಡಬೇಡ. ನಾನು ಯಾರು ಅಂತ ಗೊತ್ತಿಲ್ಲದೆ ಮುಟ್ತಾ ಇದೀಯಾ? ಹೌದಾ? ಯಾರು ನೀನು? ಡ್ಯಾನ್ಸರ್ ಮಂಜು ಪಾವಗಡ. ಮತ್ತೆ ಕೊಡಿತಾ ಇದೀಯಾ? ಅದೇ ಯಾರಂತ ಗೊತ್ತಿಲ್ಲದೆ ಮುಟ್ಟಿದೆ ಅಂದಲ್ಲ, ಅದಕ್ಕೆ ಗೊತ್ತು ಮಾಡ್ಕೊಂಡು ಮುಟ್ಟಿದೆ. ಅಣ್ಣ ಬರ್ತಾರೆ, ಸೈಲೆಂಟ್ ಆಗಿರು. ಯಾವನ ನಿಮ್ಮ ಅಣ್ಣ ಲೇ? ಮಿಸ್ಟರ್ ಮಂಜು ಪಾವಗಡ್. ನಮ್ಮ ಅಣ್ಣ ನೋಡಿದ್ರೆ ಭಯನೇ ಬೆವರು ಒರೆಸ್ಕೊಳ್ಳುತ್ತೆ, ಕೋಪನೇ BP ಟ್ಯಾಬ್ಲೆಟ್ ತಗೊಳುತ್ತೆ, ಧೈರ್ಯನೇ ಅಣ್ಣನ ಕಾಲಿಗೆ ಟೈ ಹೊಡೆಯುತ್ತೆ. ಅಷ್ಟೇ ಅಲ್ಲ, ನಮ್ಮ ಅಣ್ಣ ಕತ್ತಿಗೆ ಕತ್ತರಿಸೋದು ಹೇಳ್ಕೊಟ್ಟವನು, ಚಾಕುಗೆ ಚುಚ್ಚೋದು ಹೇಳ್ಕೊಟ್ಟವನು, ಮಚ್ಚಿಗೆ ಕೊಚ್ಚೋದು ಹೇಳ್ಕೊಟ್ಟವನು. ಅಣ್ಣ ಇವನೇನೋ? ಇವನೇ ಅಣ್ಣ. ನಾನೇ ಕಣ ಹೇಳು. ಏಯ್, ನನ್ಗಿರೋಳು ಒಬ್ಳೆ ತಂಗಿ. ಅವಳನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ? ಎಷ್ಟು ಮಾಡ್ತೀಯಾ? ರಾಮಾಚಾರಿ ಸಿನಿಮಾದಲ್ಲಿ ಮಾಲಾಶ್ರೀ ಪ್ರೀತಿ ಮಾಡ್ದಂಗೆ. ಅವಳನ್ನ ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡೋಣ ಅಂತ ನಿರ್ಧಾರ ಮಾಡಿದೆ. ಮಾಡು, ಅದಕ್ಕೆ ನನ್ನಪ್ಪನೇ ಯಾಕಬೇಕು? ಆದ್ರೆ ಅವಳು ನಿನ್ನ ಪ್ರೀತಿ ಮಾಡಿದ್ದಾಳಂತೆ. ಅಲ್ಲ, ಈ ಪ್ರಪಂಚದಲ್ಲಿ ನನ್ನ ಸೌಂದರ್ಯಕ್ಕೆ ಮಾರು ಹೋದ ಹುಡುಗಿಯರೇ ಇಲ್ಲ. ಅದಾಗೆ ಯಾರೋ ನಿನ್ ತಂಗಿ? ನನ್ನ ತಂಗಿ ನಿನಗೆ ಗೊತ್ತೇ ಇಲ್ವಾ? ಇಲ್ಲ. ರಾಗಿಣಿ. ಒಳ್ಳೆ ಹುಡುಗಿನ ಯಾವಂತಾನೆ ಮಿಸ್ ಮಾಡ್ಕತಾನೆ. ಈಗ ನೋಡಿ ಮಿಸ್ಟರ್ ಕೀರ್ತಿರಾಜ್, ನೋಡಿ ನಾನು ನಿಮ್ ತಂಗಿ 15 ವರ್ಷದಿಂದ ಲವ್ ಮಾಡ್ತಾ ಇದ್ದಿದ್ದು ನಿಜ. ನಾವು ತಿರುಗದೆ ಇರೋ ಪಾರ್ಕ್ ಇಲ್ಲ, ಸುತ್ತ ಇರೋ ಥಿಯೇಟರ್ ಇಲ್ಲ, ಅದು ಕಾರ್ನರ್ ಸೀಟಲ್ಲೇ ಕೂತು ಸಿನಿಮಾ ನೋಡಿದೀವಿ. ಗಾಂಧಿನಗರ ಬೀಟಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ಎಲ್ಲಂದ್ರಲ್ಲಿ ಸಿಕ್ಕಾಪಟ್ಟೆ ಲವ್ ಮಾಡ್ಬಿಟ್ಟಿದೀವಿ. ತಮ್ಮ ಅಣ್ಣ, ಇವನು ಇಷ್ಟೊಂದು ಮುಂದುವರೆದಿದ್ದಾನೆ ಅಂದ್ರೆ ನನ್ನ ತಂಗಿನ ನೀನೇ ಮದ್ವೆ ಆಗ್ಬೇಕು. ನನಗೇನು ಇಷ್ಟ ಇಲ್ಲ, ನಿನ್ನ ಬಲವಂತಕ್ಕೋಸ್ಕರ ನಾನು ಮದುವೆ ಆಗ್ತಾ ಇದೀನಿ ಅಷ್ಟೇ. ಬಲವಂತ ಅಲ್ಲ ಕಣ, ನನ್ನ ತಂಗಿ ಇಷ್ಟಪಟ್ಟವಳೆ ಅಂತ. ಹೌದು, ನಡಿಯೋ ಬಾಣ. ನಿನ್ನಲ್ಲ ಕಣಲ್ಲ ಇವನ್ನ. ಬಾ ಬಾಬಾ. ಓ ಮಚ್ಚ, ಹೇಳುವ ಏನೋ ನಿನ್ ಕೈ ಹಿಂಗಾಗಿದೆ? ಆವತ್ತೊಂದಿನ ನಾನು ಹೊರಗಡೆ ಹೋಗಿದ್ದೆ. ಬರೋದು ಲೇಟ್ ಆಯ್ತು. ಅಣ್ಣ ಸಂಜೆವರೆಗೂ ಹಸ್ಕೊಂಡಿತ್ತು. ಅಣ್ಣನಿಗೆ ಒಂದು ಹೊತ್ತು ಊಟ ಕೊಡಕ್ ಆಗದ್ರೆ ಈ ಕೈ ನನಗೆ ಬೇಡ ಅಂತ ಕತ್ತರಿಸಿ ಬಿಸಾಕಿದೆ. ಏನೋ ನಿನ್ ಪರ್ಫಾರ್ಮೆನ್ಸ್ ಅಲ್ಲಿ. ಅಲ್ಲ ಕಣ, ಅಕಸ್ಮಾತ್ ನಿಮ್ಮ ಅಣ್ಣಂಗ್ ಮದುವೆ ಆಗಿ ಮಕ್ಳಾಗ್ಲಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ನಡಿ ಕೂತ್ಕೋ. ಏಯ್ ಎದ ಮೇಲೆ ಕೂತ್ಕೋ. ನನ್ನೇ ಎದಳಲ್ಲೇ ನೀನ್ ಕೂತ್ಕೋವಾ? ಯಾರ್ಗೆ ಹೇಳ್ತಾ ಇದ್ಯಾ? ನನ್ನ ತಂಗಿಗೆ. ಇವ್ನಿಗೆ ಏನೋ, ಇವನು ತಂಗಿ ಏನೋ ಇದ್ದಾಳೆ ಅಲ್ಲಿ. ಅವ ಒಂಚೂರು ಇತ್ತವ. ಏನಂದೆ? ನನ್ನ ತಂಗಿ ಎಲ್ಲವಳೆ ಇಲ್ಲೇ ಕುಂತವಳೆ, ಎಲ್ಲಿ ಕುಂತವಳೆ ಅಂತ ಕೇಳ್ತಾವನೆ. ಪಾವಗಡ ಇವತ್ತಲ್ಲ ನಾಳೆ ಬತ್ತಾನೆ, ನನ್ನ ಮದ್ವೆ ಆಗ್ತಾನೆ ಅಂತ ಅವಳು ಕಾಲಲ್ಲಿ ನೆಲವ ತಿಕ್ತ ಕುಂತವಳೆ, ಎಲ್ಲವಳೆ ಅಂತ ಕೇಳ್ತಾವನೆ. ನನ್ನ ಕಣ್ಣೇನ್ ಕಾಗೆ ಕಿತ್ಕೊಂಡು ಹೋಗಿದ್ದಾವೆ, ನಾಟಕ ಆಡ್ತಾ ಇದ್ಯಾ? ಅಲ್ಲೇ ನಿನಗೆ ಪಾರ್ಕಲ್ಲಿ ಕೂತು ಪಾಪ್ಕಾರ್ನ್ ತಿನ್ನುವ ಕಾಣಿಸಿದಾಳೆ, ಕಾರ್ನರ್ ಸೀಟಲ್ಲಿ ಕೂತು ಸಿನಿಮಾ ನೋಡುವ ಕಾಣಿಸಿದಾಳೆ, ಗಾಂಧಿನಗರ ಬೀಟಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ. ಈ ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ವಲ್ಲ? ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇದ್ದಾಳೆ. ತಾಳಿ ಕಟ್ಟು ಸರ್, ಕಟ್ಟು ಕಟ್ 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 ಕಟ್. ಅಲ್ಲ, ಎಲ್ಲವಳೆ ಅಂತ ಗೊತ್ತಾಗ್ತಾ ಇಲ್ವಲ್ಲ? ಕಟ್ ಕಟ್. ರಾಗಿಣಿ ಇಲ್ಲ ಇದೆಯಾ? ಏನ್ ನಡಿ ಕಟ್ತಾ ಇದೀಯಾ? ನನ್ನ ತಂಗಿ ಇಲ್ಲಿ ನಿಂತವಳು ಕಣ. ಕಟ್ಟು ಕಟ್ಟು. ಇಲ್ಲಿಲ್ಲ. ಇಲ್ಲ ಅವಳೆ. ಗಟ್ಟಿ ಮೇಳ, ಗಟ್ಟಿ ಮೇಳ.
ಶಿವಣ್ಣಗೆ ಶಿವಣ್ಣಗೆ ಶಿವಣ್ಣಂಗೆ ಜೈ. ಏಟಕ್ಕಿರೋ ಶಿವಣ್ಣಂಗೆ ಬಾಬಾ ಶಿವಣ್ಣವ್ರು ಎಲ್ಲವ್ರೆ ಏನಂದೆ ಶಿವಣ್ಣವ್ರು ಎಲ್ಲವ್ರೆ ಇಲ್ಲಿ ಫೋಟೋಕ್ ನಿಂತಿಲ್ವಾ ಅಲ್ಲಿ ಹುಡುಕ್ತಾವ್ನೆ ಬರ ಇಲ್ಲಿಗೆ ಬನ್ನಿ ಬನ್ನಿ ಫೋಟೋ ನಿಂತವ್ರ ಫೋಟೋ ಒಂದು ಫೋಟೋನ ನಗ ಸೆಲ್ಫಿ ನಮಸ್ಕಾರ ಶಿವಣ್ಣ ನಾನು ಬಜರಂಗಿ ಟೂಲ್ ಆಕ್ಟ್ ಮಾಡಿದ್ದೀನಿ ಶಿವಣ್ಣ ಅವರು ಫೋನಲ್ಲಿ ಮಾತಾಡ್ತಾರೆ ಫೋನಲ್ಲಿ ಮಾತಾಡ್ತಾವ್ರ ಮತ್ತೆ ಇನ್ನೇನ್ ಮಾಡ್ತಾವ್ರೆ ಸೈಲೆಂಟ್ ಆಗಿ ನಿಂತ್ಕೊಳ್ಳೋ ಏ ದರ್ಶನ್ ಸರ್ಗೆ ದಾರಿ ಬಿಡಿ ದರ್ಶನ್ ಸರ್ಗೆ ಸರಿ ಬಿಡಿ ಈ ನನ್ನ ಮಕ್ಕಳು ಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡು ರುಬ್ತಾವ್ರೆ ಈಗ ನೋಡಿ ರಾಕಿಂಗ್ ಚಾಲೆಸ್ಗೆ ರಾಕಿಂಗ್ ಚಾಲೆಸ್ಗೆ ರಾಕಿಂಗ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸೈಡ್ ಬನ್ನಿ ಸರ್ ಕೂತ್ಕೊಳ್ಳಿ ಯಾರು ಕೂತ್ಕೊಳ್ಳಿ ರಾಕಿಂಗ್ ಚಾಲೆಸ್ ಅವ್ರೆಲ್ಲಿ ಬಂದಿದ್ದಾರೆ ಇಲ್ಲಿ ಇಲ್ಲ ಇದಾರಲ್ಲ ನೆನ್ನೆ ಮದ್ವೆ ಕೊಡಗೆ ಹೇಳಕ್ಕೆ ಅಂತ ಹೋಗಿದೆ ಇವತ್ತು KGF ಶೂಟಿಂಗ್ ಅದೇ ಬರಕ್ಕಾಗಲ್ಲ ಅಂತ ಹೇಳೋರೆ ಎಸ್ ಬಂದ್ಬಿಟ್ರಂತೆ ಅಲ್ಲ ಆಗಲ್ವ ನಿನ್ಗೆ ದರ್ಶನ್ ಅವ್ರು ಬರ್ಬೋದು ಶಿವಣ್ಣ ಅವ್ರು ಬರ್ಬೋದು ಯಶ್ ಅವ್ರು ಬರಂಗಿಲ್ವಾ ಅವರು ಮದ್ವೆಗೆ ಬರಕ್ಕಾಗೋದಿಲ್ಲ ಬೇಗ ರೂಟಕ್ಕೆ ಬರ್ತೀನಿ ಅಂತ ಹೇಳೋರು ಪ್ರಭಾಕರ್ ಸರ್ ಪ್ರಭಾಕರ್ ಸರ್ ಹೆಂಗೋ ಬರ್ತಾರಲ್ಲೇ ವಿನೋದ್ ಪ್ರಭಾಕರ್ ಕಣ ನನ್ನ ಮಗ 30 ವರ್ಷದಿಂದ ಇಂಡಸ್ಟ್ರಿಲ್ ಅವನಿ ಅಂತಾನೆ ವಿನೋದ್ ಪ್ರಭಾಕರ್ ಯಾರು ಟೈಗರ್ ಪ್ರಭಾಕರ್ ಯಾರು ಗೊತ್ತಾಗಲ್ವೇನೋ ವಿನೋದ್ ಪ್ರಭಾಕರ್ ಸರ್ ಬಂದ್ರ ಸರ್ ಬನ್ನಿ ನಂದೇ ಮದುವೆ ಸರ್ ಬನ್ನಿ ಇಲ್ಲಿ ಹೋದ್ರು ಹಿಂಗೆ ಬನ್ನಿ ಸರ್ ಮುಖ್ಯಮಂತ್ರಿ ಮಾತಾಡ್ತಾ ಇದ್ದೀರಾ ಮಾತಾಡಿ ಸರ್ ಓಕೆ ಸರ್ ಸರ್ ಅಯ್ಯೋ ಮದುವೆ ಬರ್ಲಿಲ್ಲ ಅಂದ್ರೆ ಏನ್ ಸರ್ ತಮ್ಮ? ಫೋನ್ ಮಾಡಿದ್ರೆ ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸರ್ ತಮ್ಮ ಅಣ್ಣ ಯಾರಪ್ಪ ಸುದೀಪ್ ಸರ್ ಬಿಜಿ ಇದ್ದೀರಾ ಸರ್ ಓಕೆ ಸರ್ ಸುದೀಪ್ ಸರ್ ಫೋನ್ ಮಾಡಿದ್ರ ಹಲೋ ಸರ್ ಎಲ್ಲಿದ್ದೀರಿ ಮೆಜೆಸ್ಟಿಕ್ ಅಲ್ಲಿ ಇದ್ದೀರಾ ಯಾರಣ್ಣ ಟ್ರಂಪು ಕಣಪ್ಪ ಸರ್ ಅಲ್ಲಿ ಮೆಜೆಸ್ಟಿಕ್ ಅಲ್ಲಿ ಇಳ್ಕೊಳ್ಳಿ ಮೆಜೆಸ್ಟಿಕ್ ಅಲ್ಲಿ ಇಳ್ಕೊಂಡು ಆಟೋ ಹತ್ ಬಂದ್ಬಿಡಿ ಮಾತಾಡಿ ಸರ್ 150 ರೂಪಾಯಿ ಕೊಟ್ಟು ಆಟೋ ಮಾಡ್ಕೊಂಡ್ ಬನ್ನಿ ಓಕೆ ಸರ್ ಟ್ರಂಪ್ ಮೆಜೆಸ್ಟಿಕ್ ಬಂದವ್ರ ಯಾಕೆ ಬಂದರೆಲ್ಲ ಮೆಜೆಸ್ಟಿಕ್ಗೆ ಬರ್ಬೇಕು ಸುಮ್ಮನೆ ನಿಂತ್ಕೊಳ್ಳೋ ಅಯ್ಯೋ ಟೈಮ್ ಆಗೋತ್ಕನಪ್ಪ ಬಾಬಾ ಹೇ ನಡಿ ಪ್ರಸ್ತುತ ಟೈಮ್ ಆಯ್ತದೆ ಇಲ್ದೇರೋ ಹುಡುಗಿ ಜೊತೆ ಹೆಂಗೋ ಪ್ರಸ್ತಾವ ಮಾಡ್ಕೊಳ್ಳೋದು ಏನಂದೆ ಇಲ್ದರ ಹುಡುಗಿನ ತಾಲಿ ಕಟ್ಟವನೆ ಎಲ್ರು ಬಂದು ಅಕ್ಷತೆ ಹಾಕಿ ಆಶೀರ್ವಾದ ಮಾಡವ್ರೆ ನನ್ನ ತಂಗಿ ಎಲ್ಲ ಅಂತ ಕೇಳ್ತಾವನೆಲ್ಲಪ್ಪ ಮತ್ತೆ ತಗೊಳ ಅವ್ನ ಕೈ ಕಸ ಸಾಕ್ಬಿಡು ಇಲ್ಲೇ ಇದ್ದಾಳಲ್ಲ ಒಳಗೆ ಹೋಗು ಒಳಗೆ ಕುಂತವಳೆ ಅದ್ ಯಾವ ಗಳಿಗೆಯಲ್ಲಿ ಒಪ್ಕೊಂಡು ಹುಡುಗಿ ಚೆನ್ನಾಗಿದ್ದಾಳೆ ಹಿಂಗ್ರು ದರ್ಶನ ಶಿವಣ್ಣಂತೆ ಮೇಡಮ್ ನೋಡಪ್ಪ ಅಣ್ಣ ಅವನೇನಾರ ನಕರ ಮಾಡಿದ್ರೆ ಹಾ. 2 ಕೈನು ತೆಗೆದು ಬಿಡು ಆಯ್ತಣ್ಣ ಹೋಗು ಅಲ್ಲೇ ರಾಗಿಣಿ ಚೆನ್ನಾಗಿದ್ಯಾ ನೋಡು ಮದುವೆ ಆಗುತ್ತೆ ಹೆಂಗಂತ ಕಷ್ಟಪಟ್ಟು ಏನಾಗಲ್ಲ ಆರಾಮಾಗಿ ಅನುಸರಿಸ್ಕೊಂಡು ಹೋಗೋಣ ಓಕೆನಾ ಹಿರಿಯರು ಒಂದೇ ಒಂದು ಮುತ್ತು ಕೊಡ್ತೇನೆ ಯಾರು ತಂಗಿಗೆ ಮುತ್ತು ಕೊಡ್ತಾವಿನಿ ತಂಗಿ ಇದ್ರತಾನೆ ಇಲ್ಲಿ ಅಲ್ಲ ಉಳ್ಕೊಣ ಸರ್ ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗನು ಅವ್ರ ಲವ್ವರ್ಗೆ ವೆರೈಟಿಯಾಗಿ ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂತಾನೆ ಹಂಗೆ ನಾನು ಇವತ್ತು ನನ್ನ ಲವ್ವರ್ಗೆ ವೆರೈಟಿಯಾಗಿ ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್ ಐ ಲವ್ ಯು ಹೆಂಗಿದೆ ಸರ್ಪ್ರೈಸ್ ಸಕ್ಕತ್ತಾಗಿದೆ ಕಣೋ. ಎಸ್ ನಮ್ಮಿಬ್ಬರು ಪ್ರೀತಿ ವಿಷಯನೇ ನಿಮ್ಮ ಅಪ್ಪನ ಹತ್ರ ಹೇಳ್ದ ನಮ್ಮಪ್ಪಗೆ ಮಾಸ್ಟರ್ ಡಿಗ್ರಿ ಮಾಡಿರೋ ಹುಡುಗನೇ ಬೇಕಂತೆ ಹಂಗಂತ ನಮ್ಮ ಅಮ್ಮನ ಹತ್ರ ಮಾತಾಡ್ತಿದ್ರು. ನೋಡು ಈ ಪ್ರಪಂಚದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರೋರು ತುಂಬಾ ಜನ ಸಿಗ್ತಾರೆ ಆದ್ರೆ ಈ ಮಾಸ್ಟರ್ ಪೀಸ್ ಒಬ್ಬನೇ ಗೊತ್ತಾಯ್ತಾ ನಾನ್ ನಿಂಗೆ ಪ್ರಶ್ನೆಗಳನ್ನ ಕೇಳ. ಕೇಳ್ ಕ್ವಾರಂಟೈನ್ಗೂ ವ್ಯಾಲೆಂಟೈನ್ಗೂ ಏನ್ ವ್ಯತ್ಯಾಸ? ನಾನ್ ನಿನ್ನ ಪ್ರೀತಿ ಮಾಡ್ತಾ ಇರೋದಕ್ಕೆ ನಾನ್ ನಿನ್ನ ವ್ಯಾಲೆಂಟೈನ್ ನಿನ್ನೆ ನಾನೇನಾದ್ರೂ ಮದುವೆ ಆದ್ರೆ ಅದು ಕ್ವಾರಂಟೈನು ನನ್ನ ಲೈಫು ಸೀಲ್ಡ್ ಅಯ್ಯೋ ತಮಾಷೆ ಮಾಡ್ದೆ ತಮಾಷೆ ಆಯ್ತು. ಹೋಗ್ಲಿ ಬಿಡು ನಾನ್ ನಿನ್ಗೊಂದೆರಡು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ದೀನಿ ಈ ಜೀವನ ಅಯ್ಯೋ ದೇವ್ರೆ, ನಂಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ನಾನು ಕಾಲೇಜ್ ಹೋಗ್ಬೇಕಾದ್ರೆ ಅವ್ನು
ನಾನು ಯಾರೋ ನಿಮ್ ಕಾಲೇಜ್ ಜೀವನದ ಬಗ್ಗೆ ಕೇಳ್ತಾ ಇಲ್ಲ. ಜೀವನ, ಜಿಂದಗಿ, ಲೈಫ್ ಅದ್ರ ಬಗ್ಗೆ ನಾನು ತುಂಬಾ ತಿಳ್ಕೊಂಡ್ಬಿಟ್ಟಿದ್ದೀನಿ ಜಗಪ್ಪ. ಹೇಳಿ ಹೇಳಿ ಏನು? ಜೀವನ ಅಂದ್ರೆ ಇಂಟರ್ನೆಟ್ ಅಲ್ಲಿ ಎಂತೆಂತ ಒಳ್ಳೊಳ್ಳೆ ಕಾಸ್ಟ್ಲಿ ಕಾರ್ಗಳನ್ನ ನೋಡಿರ್ತೀವಿ. ಕಡೆಗೆ ನಮ್ಮ ಬಜೆಟ್ಗೆ ಯಾವ ಕಾರ್ ಸಿಗುತ್ತೋ ಅದಕ್ಕೆ ಫಿಕ್ಸ್ ಆಗ್ತೀವಲ್ಲ, ಅದನ್ನೇ ಜೀವನ ಅಂತ ಕರೆಯೋದು. ಕರೆಕ್ಟ್, ಸಖತ್ತಾಗಿ ಹೇಳಿದ್ಲು. ನಾವು ಅಷ್ಟೇ ಮನ್ಸಲ್ಲಿ ಐಶ್ವರ್ಯ ರೈತರ ಇರೋ ಹುಡುಗಿ ಫೋಟೋ ಇಟ್ಕೊಂಡು ಹೆಣ್ಣು ಅಂದ್ರೆ ನೀನು ಅಂದ್ರೆ ಆಶ್ಚರ್ಯ ಪಡೋ ನೀನು ಲವ್ ಮಾಡ್ತಾ ಇದೀನಲ್ಲ, ಇದೇ ಜೀವನ. ಕರೆಕ್ಟ್ ಕರೆಕ್ಟ್. ಹುಡುಗಿ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ಹೆಂಗಿರ್ಬೇಕು? ನಮ್ಮ ಕಾಲೇಜಲ್ಲಿ ಒಬ್ಳು ಕವನ ಅಂತ ಇದ್ಲು, ನೋಡಕೊಳ್ಳೆ ಕೈ ತೊಳ್ಕೊಂಡ್ಬಿಟ್ಬೇಕು ಹಂಗಿದ್ಲು ಮೇಡಮ್. ಕೈ ತೊಳ್ಕೊಂಡ್ ಮುಟ್ಟಂಗಿಲ್ಲ. ಹಾ. ಹಂಗಾರ ಅವಳು ಕವನ ಅಲ್ಲ, ಮತ್ತೆ ಕೊರೋನಾ. ಸಖತ್ತಾಗಿ ಹೇಳ್ದೆ ಮಾತ್ರ. ಈ ಗಂಡಸರಿಗೆ ಒಂದು ಚೂರು ಬುದ್ಧಿ ಇಲ್ಲ. ಪಕ್ಕದಲ್ಲಿ ದಮ್ ಬಿರಿಯಾನಿ ಇದ್ರು ಅದನ್ನ ಮೂಸು ನೋಡ್ದೆ ಮುಸುರಿಗೆ ಭಯ ಆಗ್ತವೆ. ನಾನು ಡೈರೆಕ್ಟ್ ಆಗಿ ಬಂದು ಮುಸುರಾಗೆ ಬಾಯಿ ಹಾಕಿದ್ದೀನಿ. ತಮಾಷೆ 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 ಎಲ್ಲ ಸಾಕು, ಸ್ವಲ್ಪ ಸೀರಿಯಸ್ ಆಗಿ ಮಾತಾಡು. ಹಾ, ಹಂಗಾದ್ರೆ ನಮ್ಮ ಅಮ್ಮ ನಂಗೊಂದು ಒಳ್ಳೆ ಹುಡುಗಿ ನೋಡೋಳೆ ಮದುವೆ ಆಗಕ್ಕೆ. ಹಾ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲ ಹುಡುಗರು ಅವ್ರ ಹುಡುಗಿರ ಹೆಸರನ್ನ ಹೃದಯದ ಒಳಗಡೆ ಬರ್ಸ್ಕೊಂತ, ಆದ್ರೆ ನಾನು ಹೃದಯದ ಮೇಲೇನೆ ನಿನ್ನ ಹೆಸರು ಬರ್ಸ್ಕೊಂಡಿದ್ದೀನಿ ಕಡೆ. ಇಲ್ಲಿ ತೋರ್ಸು. ಇಲ್ಲಿ ನೋಡು. ಜೆ ರಚಿತಾ. ಜೆ ರಚಿತಾ ಅಂದ್ರೆ ಜಗಪ್ಪ ರಚಿತಾ ಅಂತನಾ? ಜೂನಿಯರ್ ರಚಿತಾ ಅಂತ. ಯಾರದು ಗೊತ್ತಾ ನಿಮ್ಗೆ? ಯಾರದು ಜೂನಿಯರ್ ರಚಿತಾ? ಯಾರು? ನೀನೇ ಕಣೆ. ಹಾಗಾದ್ರೆ ಅವಳನ್ನ ರಿಜೆಕ್ಟ್. ನನ್ನ ಡಿಲೀಟ್. ಪ್ರೊಟೆಕ್ಟ್ ಮಾಡ್ತೀನಿ ಚಿನ್ನ. Okay, Kanu, thank you so much. It's getting late for me. I'll just go, okay? Don't get excited, okay? Take care, bye. I love you so much and see you soon. 3-4 ದಿವಸದಿಂದ ಎಲ್ಲ ಹೋಗಿದ್ದೆ. ಚೈನಾಗ ಹೋಗಿದ್ದೆ, ನೂಡಲ್ಸ್ ಬಿಸ್ನೆಸ್ ಮಾಡೋಣ ಅಂತ. ಲಾಕ್ ಡೌನ್ ಆಗೋಯ್ತಲ್ಲ, ಅದಕ್ಕೆ ಪಾರ್ಕಲ್ ತಡ್ತಾ ಕೂತಿದ್ದೀನಿ. ಇದು ಹಿಂಗ ಆಗುತ್ತೆ ಅಂತಾನೆ ನಾನೊಂದು ಬಿಸ್ನೆಸ್ ಮಾಡಿದೆ. ಯಾವ ಬಿಸ್ನೆಸ್? ನನ್ ಆಫ್ ಯೋರ್ ಬಿಸ್ನೆಸ್. ನನ್ನ ಅಪ್ಪಿಯು ಬಿಸ್ನೆಸ್ ಅಂತೆ. ನಾನ್ ಬಿಸ್ನೆಸ್ ಬೇಡ ಅಂತ ಜಾಬ್ ಮಾಡಿದೆ. ಪಂಜಾಬು. ಪಂಜಾಬ್ ಇವ್ರಂತ ಅನ್ಎಜುಕೇಟೆಡ್ ಜೊತೆ ಇರೋದು. ನಾನು ಕೋರ್ಸ್ ಮಾಡಿರೋದೇ ವೇಸ್ಟ್. ಯಾವ ಕೋರ್ಸ್? ಆಫ್ ಕೋರ್ಸ್. ಕಟ್ಟಡ ನನ್ನ ಮಕ್ಕ. ನಾನು ಇಲ್ಲಿ ಕಷ್ಟದಲ್ಲಿ ಸಾಯ್ತಾ ಇದ್ದೀನಿ, ನಾನ್ ಸಿಂಕಲ್ ಸಾಯ್ತಿದ್ದೀರಲ್ರ. ಏನ್ ಕಷ್ಟ? ನನಗೆ ನಮ್ಮಮ್ಮ ಒಂದು ಹುಡುಗಿ ನೋಡಿದ್ದಾರೆ. ವಾವ್. ನನಗೆ ಈಗಲೇ ಸಂಸಾರಿ ಆಗಕ್ಕೆ ಇಷ್ಟ ಇಲ್ಲ. ಜಗಪ್ಪ, ಈ ಬ್ರಹ್ಮಚಾರಿಗೂ ಸಂಸಾರಿಗೂ ಏನಿಲ್ಲ ವ್ಯತ್ಯಾಸ? ಅದು ಇರ್ಲ ನಾನು ಹೇಳ್ತೇನೆ. ಸತ್ಯವಾಗ್ಲೂ ಗೊತ್ತಿಲ್ಲ. ಗೊತ್ತಿಲ್ಲ. ದೇವರಾಣು ನೋಡಿ, ಬ್ರಹ್ಮಚಾರಿ ಅಂದ್ರೆ ಕಾಡ್ನಲ್ಲಿರೋ ಹುಲಿ ತರ ಏನ್ ಸಿಗ್ತದೆ ಅಂತ ಬಡ್ಕಂಡಿ ತಿನ್ಕಂಡಿ ಮಜಾ ಮಾಡ್ಕಂಡಿ ಆರಾಮಾಗಿರ್ತದೆ. ನಂತರ ವಾ ಸೂಪರ್. ಮತ್ ಸಂಸಾರಿ ಅಂದ್ರೆ? ಸಂಸಾರಿ ಅಂದ್ರೆ ಫೋನಲ್ಲಿರೋ ಹುಲಿ ತರ ಏನ್ ಸಿಗ್ತದೆ ಅದನ್ನೇ ಬಡಿಬೇಕು, ಅದನ್ನೇ ತಿನ್ಬೇಕು. ಚೆನ್ನಾಗಿದ್ರು ತಿನ್ಬೇಕು, ಚೆನ್ನಾಗಿಲ್ಲ ಅಂದ್ರೂ ಮೂಸ್ಕೊಂಡ್ ಹಂಗೆ ಇರ್ಬೇಕು. ಕರೆಕ್ಟ್ ನಿಂತರ.